ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟನ ಆಯೋಜನೆ ಮಾಡ್ಕೊಂಡಿದ್ದೀರಿ. ಇದೇನಪ್ಪ ಅಂತಂದ್ರೆ ಇಲ್ಲಿ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳು ಅಂದ್ರೆ ಎಲ್ಲಾ ಇಲಾಖೆಯರು ಕೂಡ ಪ್ರತಿ ಸತಿ ಏನಾಗ್ತದೆ ಅಂದ್ರೆ ಅವರು ಪ್ರತಿದಿನ ಅವ್ರವ್ರ ಇಲಾಖೆಗೆ ಅವ್ರವ್ರು ಬರ್ತಾರೆ, ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಈ ತರ ಒಂದು ವರ್ಷಕ್ಕೊಂದ್ಸಲ ತಾಲೂಕು ಮಟ್ಟದ ಮಾಡ್ತಾ ಇರ್ತಾರೆ. ಇವಾಗ ಏನಾಗುತ್ತೆ ಅಂದ್ರೆ ಈ ಒಂದು ತಾಲೂಕಲ್ಲಿರುವಂತಹ ಎಲ್ಲಾ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂತರು ಕೂಡ ಎಲ್ಲರೂ ಇಲ್ಲಿ ಒಟ್ಟಿಗೆ ಸೇರಿದಾಗ ನಾವೆಲ್ಲರೂ ಒಂದು ಅನ್ನೋ ಭಾವನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತೆ ಪ್ರತಿದಿನ ನೀವೇನು ಕೆಲಸ ಮಾಡಿ ಒತ್ತಡದಲ್ಲಿ ಇರ್ತೀರಿ, ಆ ಒತ್ತಡದಿಂದ ಹೊರ ಬರಕ್ಕೆ ಒಂದು ರಿಲ್ಯಾಕ್ಸ್ ಸಿಗ್ತದೆ. ಏನಪ್ಪಾ ಅಂದ್ರೆ ಬೇಜಾರ್ ಸಂಗತಿ ಏನಪ್ಪಾ ಅಂತಂದ್ರೆ ನಮ್ಮನ್ನ ಪೊಲೀಸ್ ಇಲಾಖೆ ಒಂದು ಈ ನೌಕರ ಸಂಘದಿಂದ ಹೊರಗಿಟ್ಬಿಟ್ಟಿದ್ದಾರೆ. ಅದು ನಾವು ತುಂಬಾ ಸಲ ನಮ್ಮ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ನಮಗೆ ಭಾರಿ ಆಪ್ತರು. ಅವ್ರು ತುಂಬಾ ಸಲ ಹೇಳ್ತೀವಿ ನಮ್ಮನ್ನು ಸೇರ್ಸ್ಕೊಬಿಡಿ ಅತ್ತಿಗೆ ಅಂತ. ಅವರೇ ಇಲ್ಲ ನಿಮ್ಮ ಸೇರ್ಸ್ಕೊಳ್ಳೋದಿಲ್ಲ ಹತ್ರಕ್ಕೆ ಅಂತಾರೆ ಷಡಾಕ್ಷರಿ ಅವರು. ಏನಕ್ಕೋ ಗೊತ್ತಿಲ್ಲಪ್ಪ. ಅದೇ ಅಂದ್ರೆ ನಮ್ದೇ ಆದಂತ ಒಂದು ಸಪರೇಟ್ ಇಲಾಖೆ ಇರೋದ್ರಿಂದ ಫಾರೆಸ್ಟ್ ಇಲಾಖೆನೂ ಇದೆ. ಈ ಸರ್ಕಾರಿ ನೌಕರರ ಸಂಘದಲ್ಲಿ ಫಾರೆಸ್ಟ್ ಇಲಾಖೆ ಇದೆ, ಎಲ್ಲರೂ ಬರ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಹೊರತುಪಡಿಸಿ ಎಲ್ಲಾ ಇಲಾಖೆಗಳು ಇದಾವೆ. ನಾವು ತುಂಬಾ ಸಲ ಹೇಳ್ತೀವಿ ನಮ್ಮನ್ನು ಸೇರ್ಸ್ಕೊಳ್ಳಿ ಅಂತ, ಸೇರ್ಸ್ಕೊಳ್ಳೋದಿಲ್ಲ ಅಂತಾರೆ ಅವರು. ಅದು ತೊಂದರೆ ಇಲ್ಲ. ಆದ್ರೆ ಈ ರೀತಿ ಒಂದು ಸುವರ್ಣಾವಕಾಶ ಈ ತರ ಒಂದು ತಾಲೂಕು ಮಟ್ಟದಲ್ಲಿ ಆಗಾಗ ಒಂದು ಕಾರ್ಯಕ್ರಮ ಬರೀ ಕೇವಲ ವರ್ಷಕ್ಕೊಂದ್ಸತಿ ಅಲ್ಲಂತಲ್ಲ, ಅವಕಾಶ ಸಿಕ್ತಾಗೆಲ್ಲರೂ ಕೂಡ ಈ ತರ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಾ ಈ ತಾಲೂಕಲ್ಲಿ ಕೆಲಸ ಮಾಡುವಂತ ಎಲ್ಲಾ ಸಿಬ್ಬಂದಿ ವರ್ಗದವರನ್ನ ಒಂದ್ ಕಡೆ ಸೇರಿಸಿ ಒಂದು ಈ ತರ ಕಾರ್ಯಕ್ರಮ ಮಾಡ್ತಲ್ಲ ಒಂದೇ ಬಾಂಧವ್ಯ ಬೀಳುತ್ತೆ. ಮತ್ತೆ ಈ ತರ ಒಂದು ಸ್ಪೋರ್ಟ್ಸ್ ಮಾಡೋದ್ರಿಂದ ಫಿಸಿಕಲಿ ಆಕ್ಟಿವಿಟಿ ಆಗಿ ಮೆಂಟಲಿ ಏನು ಆಫೀಸಲ್ಲಿ ಕೆಲಸ ಮಾಡ್ತಾ ಸ್ಟ್ರಾಂಗ್ ಆಗಿ ಒಳ್ಳೆ ರೀತಿ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ನನಗೆ ಬಹುಮಾನ ವಿತರಣೆ ಮಾಡೋಕ್ಕೆ ಕರೆದಂತ ಅಧ್ಯಕ್ಷರವರಿಗೆ ನಾನು ವೈಯಕ್ತಿಕ ತಿಳಿಸುತ್ತಾ ನಾನು ಎಲ್ಲರಿಗೂ ಧನ್ಯವಾದ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಸ್ಪೋರ್ಟ್ಸ್ ಡೇ ಅಂತ ಏನು ಮಾಡಿದ್ದಾರೆ, ಇದನ್ನ ರಮೇಶ್ ಅಣ್ಣ ಅವರು ತಾಲೂಕು ಮಟ್ಟದಲ್ಲಿ ಮಾಡಿದ್ದಾರೆ. ಇದನ್ನ ಜಿಲ್ಲಾ ಮಟ್ಟವಾಗಿ ಮಾಡಲಿ ಅಂತ ಕೇಳ್ಕೊಂತ ನಮಗೆಲ್ಲರೂ ಗೊತ್ತಿರೋ ಹಾಗೆ ಇನ್ನೇನು ಜಿಲ್ಲಾಧ್ಯಕ್ಷರು ಕೂಡ ಇವರೇ ಆಗಿರ್ತಾರೆ. ಹಾಗಾಗಿ ನಾವು ತಿಪ್ಟೂರು ತಾಲೂಕಿನಿಂದ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮಾಡಿದಾಗ್ಲಿಂದ ಇವತ್ತಿಂದು ಪ್ರೈಸ್ ತಗೊಂಡಿರೋದೆಲ್ಲ ಇದನ್ನ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಟೀಮ್ ಮಾಡ್ಕೊಂಡು ಜಿಲ್ಲೆ ಇದರಲ್ಲಿ ನಮ್ಮ ತಿಪ್ಟೂರನ್ನ ರೆಪ್ರೆಸೆಂಟ್ ಮಾಡಿ ನೀವೆಲ್ಲರೂ ತಿಪ್ಟೂರದ ಇದನ್ನ ಇದು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ, ಮಾತಾಡೋದಕ್ಕೆ ನಮಗೇನು ಆಗ್ತಾ ಇಲ್ಲ. ಎಲ್ಲರೂ ಗೆದ್ದಿರೋರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಇನ್ನು ಪ್ರಾಕ್ಟೀಸ್ ಮಾಡಿ ಮತ್ತೆ ಮುಂದೆ ಬರುವ ದಿನಗಳಲ್ಲಿ ಇದು ನಿಮಗೆ ರೂಢಿಸ್ಕೊಂಡು ಹೋದರೆ ನಾವು ಒಳ್ಳೆ ಒಂದು ಫಿಸಿಕಲ್ ಆಗಿ ಫಿಟ್ ಆಗಿರ್ತೀರ. ಹಾಗೂ ನಿಮ್ಮಿಂದ ಎಲ್ಲರಿಗೂ ನಮಗೂ ನಾನು ಕೂಡ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿರೋದ್ರಿಂದ ನಮಗೆಲ್ಲ ಗುರುಗಳು ನಮಗೂ ತುಂಬ ಖುಷಿಯಾಗುತ್ತೆ. ಹಾಗೂ ನನಗಿಲ್ಲಿ ಕರೆದಿರೋದಕ್ಕೆ ನಿಮಗೆಲ್ಲ ಧನ್ಯವಾದ. ಧನ್ಯವಾದಗಳು. ಗೌರವ ಸಮರ್ಪಣೆ. ಶ್ರೀಯುತ ಯೋಗಾನಂದ್ರವರು ಶಿಕ್ಷಣ ನಿರ್ದೇಶಕರಿಗೆ ಗೌರವ ಸಮರ್ಪಣೆಯನ್ನ ಮಾಡ್ತಕ್ಕಂಥ ಸಮಯ. ಪ್ರತಿ ವರ್ಷ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ವರ್ಷ ಪ್ರಪ್ರಥಮವಾಗಿ ಒಂದು ತಾಲೂಕು ಮಟ್ಟದ ಹಲವು ಆಯ್ದ ಕ್ರೀಡೆಗಳನ್ನ ಒಂದು ಸರ್ಕಾರಿ ನೌಕರಿಗೆ ಮಾಡಿ ಒಂದು ಮನರಂಜನೆಯನ್ನ ಹಾಗೂ ಒಳ್ಳೆ ಅವ್ರಿಗೆ ಆಸಕ್ತಿ ಒಂದು ಉದ್ದೇಶದಿಂದ ನಮ್ಮ ಸಂಘದಿಂದ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ವಿ. ಈ ಕ್ರೀಡಾಕೂಟದಲ್ಲಿ ಬೆಳಗ್ಗಿಂದ ಇಲ್ಲಿವರೆಗೂ ಬಹಳ ಚೆನ್ನಾಗಿ ನೀವೆಲ್ಲ ಭಾಗವಹಿಸಿ, ಇನ್ನೂ ಹಲವಾರು ಜನ ಸುಮಾರು 300-400 ಜನ ಇದ್ರು, ಈ ಗೆದ್ದಿರೋರು ಮಾತ್ರ ಇದ್ದೀರಾ. ಹಂಗಾಗಿ ಚೆನ್ನಾಗಿ ಭಾಗವಹಿಸಿದ್ದೀರಾ, ಚೆನ್ನಾಗಿ ಆಟ ಆಡಿದ್ದೀರಾ, ತಮ್ಮ ದೈಹಿಕ ಸಾಮರ್ಥ್ಯವನ್ನು ತೋರಿಸಿದ್ದೀರಾ, ಆರೋಗ್ಯವನ್ನು ಕಾಪಾಡ್ಕೊಂಡು ನೀವು ಕೂಡ, ಯಾಕೆಂದ್ರೆ ಆರೋಗ್ಯನೇ ಬಹಳ ಮುಖ್ಯ. ಹೆಲ್ತ್ ಈಸ್ ವೆಲ್ತ್ ಅಂತ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಅದರಿಂದ ನೀವು ದೈಹಿಕವಾಗಿ ಚೆನ್ನಾಗಿರ್ಬೇಕು. 60 ವರ್ಷ ಸೇವೆ ಮಾಡ್ಬೇಕಲ್ಲ, ಹಂಗಾಗಿ 60 ವರ್ಷ ಆಗಲಿಲ್ಲ ಅಂದ್ರೆ ಮೊದಲೇ ಈಗ ಏನೋ ಹುಷಾರಿಲ್ಲ, BP, ಶುಗರ್ಗಳು, ಟೆನ್ಷನ್ಗಳು ಜಾಸ್ತಿ, ಕೆಲಸದ ಒತ್ತಡ ಈಗತ್ತು ಸರ್ಕಾರಿ ನೌಕರಿಗೆ ಬಹಳ ಇದೆ. ಹಾಗಾಗಿ ರಿಕ್ರೂಟ್ಮೆಂಟ್ ಬಹಳ ಕಡಿಮೆ ಇದೆ. ಈಗೆಲ್ಲ ಔಟ್ಸೋರ್ಸ್ ಅಲ್ಲೇ ಕೆಲಸ ಮಾಡಿಸ್ತಿರೋದ್ರಿಂದ ಎಲ್ಲ ನೌಕರರು ಬಹಳ ಒತ್ತಡದಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಕೂಡ ನೀವೆಲ್ಲ ಭಾಗವಹಿಸಿ ಕ್ರೀಡೆಯನ್ನು ಯಶಸ್ವಿಗೊಳಿಸಿದ್ದೀರಾ. ಹಲವು ನಮಗೆ ಕ್ರೀಡೆಗಳಾದ ಶಟ್ಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಬಾಲ್ ಬ್ಯಾಡ್ಮಿಂಟನ್ ಇರ್ಬೋದು, ಕ್ರಿಕೆಟ್ ಇರ್ಬೋದು. ಕ್ರಿಕೆಟ್ ಬಹಳ ಹೊತ್ತು ಟೈಮ್ ತಾಂತು. ಹಾಗಾಗಿ ಅಥ್ಲೆಟಿಕ್ಸ್ 1-2 ಗೇಮ್ಸ್ ಇರ್ಬೋದು, ಎಲ್ಲ ಚೆನ್ನಾಗಿ ಭಾಗವಹಿಸಿದ್ದೀರಾ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಸರಿ ಭಾಗವಹಿಸಬೇಕು. ಪ್ರತಿ ವರ್ಷ ನಾವು ಕ್ರೀಡಾಕೂಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆದ್ರಿಂದ ನೆಕ್ಸ್ಟ್ 28-29 ಇದೇ ತಿಂಗಳು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಇದೆ. ಇದು ನಿಮಗೆ ಪ್ರಿಪರೇಷನ್ ಅಷ್ಟೇ. ಇನ್ನು ಮುಂದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹೋದ್ಸರಿನೂ ಕೂಡ ನಮ್ಮ ತಾಲೂಕು 10 ತಾಲೂಕಲ್ಲಿ
ನಮ್ದು 10 ತಾಲೂಕು ಇರೋದು ನಮ್ಮ ಜಿಲ್ಲೆ ಸರ್. ಹಂಗಾಗಿ ಬಹಳ ಚಾಂಪಿಯನ್ಶಿಪ್ ತಾಂಡಿತ್ತು ನಮ್ಮ ತಾಲೂಕು. ಅದೇ ರೀತಿ ಈ ವರ್ಷನೂ ಕೂಡ ಹೆಚ್ಚಿನ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸಿ ಒಂದು ವಿಜೇತರಾಗಬೇಕು, ಒಂದು ಕ್ರೀಡೆಯನ್ನ ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಗೆಲ್ಲ ಇವತ್ತು ಆಂಬುಲೆನ್ಸ್ ಏನಾದ್ರು ಬಿದ್ದರೆ ಇದ್ರೆ ಅಂತ ಹೇಳಿ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿಸಿದ್ವಿ. ಜೊತೆಗೆ ನಿಮಗೆ ಊಟದ ವ್ಯವಸ್ಥೆ ಮಧ್ಯಾಹ್ನ ನಮ್ಮ ಸಂಘದಲ್ಲಿ ಸಮುದಾಯ ಭವನದಲ್ಲಿ ಊಟದ ವ್ಯವಸ್ಥೆನೂ ಮಾಡಿಸಿದ್ವಿ. ಈಗ ಒಳ್ಳೆ ಪ್ರೈಸ್ಗಳನ್ನು ಕೊಡ್ತಾ ಇದೀವಿ. ಇವೆಲ್ಲ ಪ್ರೈಸ್ ಮುಖ್ಯ ಅಲ್ಲ, ಭಾಗವಹಿಸೋದು ಮುಖ್ಯ. ಯಾರೇ ಆಗ್ಲಿ, ಈಗ ಏಜ್ ಗ್ರೂಪ್ ಇರುತ್ತೆ 40 ಬಿಲೋ 40 ಎಬವ್ 40 ಅಂತ ಅಥ್ಲೆಟಿಕ್ಸ್ ಅಲ್ಲಿ ಮಾತ್ರ, ಅದರೆಲ್ಲ ಚೆನ್ನಾಗಿ ಭಾಗವಹಿಸಿದ್ರ. ಆದ್ರೂ ಕೂಡ ಇವತ್ತಿನ ಯುವಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಕ್ರೀಡೆಯನ್ನ ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರು ಹಾಗೂ ನಮ್ಮ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಆದಂಥ ನಮ್ಮ ನಿಖಿಲ್ ರಾಜಣ್ಣವರು ಬಂದು ನಮಗೆಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ಅವರಿಗೆ ನಾನು ನಮ್ಮ ಸಂಘದ ಪರವಾಗಿ ತುಂಬ ಅಭಾರಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಹಿರಿಯ ನಮ್ಮ ಗುರುಗಳು ನಂಜೇಗೌಡರು, ನಾವು ಕಾಲೇಜಲ್ಲಿ ಕಬಡ್ಡಿ ಕಲ್ತಿದ್ದು ಅವರಿಂದನೇ. ಅವ್ರು ಕಲ್ತು ಕೂಡ ನಾನು ಕೂಡ ಸ್ಟೇಟು ನ್ಯಾಷನಲ್ಸ್ ಎಲ್ಲ 3-4 ಬಾರಿ ಆಡಿದ್ದೀನಿ. ಹಾಗಾಗಿ ನಮಗೂ ಕ್ರೀಡೆ ಅಂದ್ರೆ ಭಾಳ ಆಸಕ್ತಿ. ಅದಕ್ಕೆಲ್ಲ ಸ್ಫೂರ್ತಿ ನಮ್ಮ ನಂಜೇಗೌಡರು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಸುರೇಶ್ ಅಣ್ಣ ಅವರು ಬೆಳಗ್ಗೆ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ರು. ಅವರು ಕೂಡ ನಮ್ಮ ಆತ್ಮೀಯರು. ನಮ್ಮ ಯಾವುದೇ ಕ್ರೀಡಾ ಚಟುವಟಿಕೆ ಯಾವುದೇ ಚಟುವಟಿಕೆಯಲ್ಲೂ ಬಹಳ ಆಸಕ್ತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು, ಹೊಸದಾಗಿ ಬಂದ ರವಿಕುಮಾರ್ ಸಾಹೇಬರು, ಅವರು ಕೂಡ ನಮ್ಮ ರಾಜ್ಯಾಧ್ಯಕ್ಷರು, ಬಹಳ ಆಪ್ತರು. ಬಹಳ ಕ್ರೀಡೆ ಬಗ್ಗೆ ಆಸಕ್ತಿ ಇದೆ. ಯಾಕೆಂದ್ರೆ ಪೊಲೀಸ್ ಇಲಾಖೆ ಅಂದ್ರೆ ದೈಹಿಕವಾಗಿ ಚೆನ್ನಾಗಿರ್ಬೇಕು. ನಮ್ಮಂಗೆ ಟೊಳ್ಳಾಗಿದ್ರೆ ಆಗಲ್ಲ ಅವರು. ಯಾಕಂದ್ರೆ ಜನಗಳನ್ನ ಎದುರು ಸ್ವಲ್ಪ ಭಯ ಇಡಬೇಕು. ಭಯ ಇಲ್ಲ ಅಂದ್ರೆ ಅವ್ರ ಇಲಾಖೆನೇ ಹಂಗೆ. ಹಾಗೇನೆ ಅವರು ಕೂಡ ರವಿಕುಮಾರ್ ಸಾಹೇಬರು ಬಂದು ನಮ್ಗೆಲ್ಲ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೇನೆ ನಮ್ಮ ರಾಜ್ಯ ಪರಿಷತ್ ಸದಸ್ಯರ ಮಂಜಪ್ಪನವರು ಬಂದು ಎಲ್ಲ ಭಾಗವಹಿಸಿ ನಮಗೆಲ್ಲ ಕಾರ್ಯಕ್ರಮದಲ್ಲಿ ಸಪೋರ್ಟ್ ಮಾಡಿದರೆ ಅವ್ರಿಗೂ ಕೂಡ ಆತ್ಮೀಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮ್ಮ ಯೋಗಾನಂದ್ ಅವರು TAPM ಸದಸ್ಯರು, ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ AGP ಸರ್ಕಾರಿ ವಕೀಲರಾದ ಆತ್ಮೀಯರು ಸ್ನೇಹಿತರಾದ ವಸಂತ್ ಕುಮಾರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಸಂಘದ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಎಲ್ಲ ಕ್ರೀಡಾಪಟುಗಳು ಕೂಡ ಬಹಳ ಬೆಳಗ್ಗೆಯಿಂದ ಬಂದು, ನಮ್ಮ ಪತ್ರಕರ್ತ ಮಿತ್ರ ಸ್ವಾಮಿಯವರು ಕೂಡ ಎಲ್ಲ ಬಂದು ನಮ್ಮ ಏನು ಕ್ರೀಡೆನಲ್ಲಿ ಯಶಸ್ವಿಯಾಗಿ ನೀವೆಲ್ಲ ಭಾಗವಹಿಸಿ ಈ ಬೆಳಗ್ಗೆಯಿಂದ ಬಹಳ ಸುಸ್ತಾಗಿದೆ. ಬೆಳಗ್ಗೆ ಟೀಚರ್ಸ್ ಮಾರ್ನಿಂಗ್ ಕ್ಲಾಸ್ಗೆ ಹೋಗಿರೋರು ಹಿಂಗೆ ಬಂದಿದ್ದೀರಾ. ಆದರೂ ಸುಸ್ತಾಗಬೇಕು. ದೈಹಿಕ ಯಾವ ದೇಹ ದಂಡಿಸ್ತೀವೋ ಅವಾಗಲೇ ಆರೋಗ್ಯ ಚೆನ್ನಾಗಿರೋದು. ನಾವು ಸುಮ್ಮನೆ ಬೆವರೇ ಇರಲಿಲ್ಲ ಅಂದ್ರೆ ಬಾಡಿನಲ್ಲಿ ಆರೋಗ್ಯ ಚೆನ್ನಾಗಿರಲ್ಲ. ಅದರಿಂದ ಬೆವರು ಹೋಗ್ತಾ ಇರಬೇಕು. ಇದೇ ರೀತಿ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆಲ್ಲ ಬಂದು ಕ್ರೀಡೆಯನ್ನು ಬೆಳೆಸಿದ್ಕೆ ಉಳಿಸಿದ್ಕೆ ನಿಮ್ಗೆಲ್ಲ ತುಂಬಾ ಆಭಾರಿಯಾಗಿರ್ತೀವಿ ಅಂತ ಹೇಳ್ತಾ, ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬಹಳ ಚೆನ್ನಾಗಿ ಎಲ್ಲ ಕ್ರೀಡೆಯನ್ನು ನಡೆಸ್ಕೊಟ್ಟಿದ್ದಾರೆ. ಇನ್ನು ಶಟ್ಲ್ ನಡೀತಾ ಇದೆ ಕಲ್ಪದ್ರ ಕಾಲೇಜ್ ಗ್ರೌಂಡ್ ಅಲ್ಲಿ. ಅವರು ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಂತ ಹೇಳ್ತಾ, ನಮ್ಮ PE ಟೀಚರ್ಸ್ಗೆಲ್ಲ ನಮ್ಮ ಸಂಘದ ಪರವಾಗಿ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸಹನಾ, ಕಂದಾಯ ಇಲಾಖೆ. ತೃತೀಯ ಬಹುಮಾನವನ್ನ ಪಂಕಜ. ಕಲ್ಪನಾ ಟಿವಿ ಶಿಕ್ಷಣ ಇಲಾಖೆ. ತೃತೀಯ ಬಹುಮಾನ ಸೀತಮ್ಮ, ಶಿಕ್ಷಣ ಇಲಾಖೆ. 40 ವರ್ಷ ಮೇಲ್ಪಟ್ಟವರಲ್ಲಿ 100 ಮೀಟರ್ ಓಟದ ಓಟಗಾರರು. ಅದೇ ರೀತಿ ಮುಂದಿನ ಕಾರ್ಯಕ್ರಮ ಗುಂಡು ಎಸೆತ. ಈ ಒಂದು ಕಾರ್ಯಕ್ರಮವನ್ನ ಒಳಪಟ್ಟ ಮಹಿಳೆಯರ ವಿಭಾಗದಲ್ಲಿ ಚಂದನ PS ಕಂದಾಯ ಇಲಾಖೆ. ಕಂದಾಯ ಇಲಾಖೆ ನೀವು ಕಲೆಕ್ಟ್ ಮಾಡ್ಕೊಂಡು ಕೊಡಿ ಅವ್ರಿಗೆ. ದ್ವಿತೀಯ ಬಹುಮಾನ ಪರಿಮಳ, ಶಿಕ್ಷಣ ಇಲಾಖೆ. ಸಹನಾ S ಕಂದಾಯ ಇಲಾಖೆ. 40 ವರ್ಷ ಮೇಲ್ಪಟ್ಟವರು. ಪ್ರಮೀಳಾ MHPS ಶಿಕ್ಷಣ ಇಲಾಖೆ. ಪುಷ್ಪಾವತಿ ಶಿಕ್ಷಣ ಇಲಾಖೆ.
ಶಮಂತ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಶಿಕ್ಷಣ ಇಲಾಖೆ. ಅದೇ ರೀತಿ ಕ್ರಿಕೆಟ್ ಪುರುಷರ ವಿಭಾಗದಲ್ಲಿ ಈ ಎಲ್ಲ ಅತಿಥಿಗಳು ಪಡೆದಿದ್ದಾರೆ. ತಂಡದ ಎಲ್ಲ ಆಟಗಾರರು 11 ಜನ ಆಟಗಾರರು ಬಂದು ಬಹುಮಾನವನ್ನ ಅದ್ರ ಮೇಲೆ ಪಡೆದಿದ್ದು. ಅದೇ ರೀತಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಒಂದು ಪಂದ್ಯಾವಳಿಯಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಮಂಜಪ್ಪನವರು 1,000 ರೂಪಾಯಿ ಬಹುಮಾನವನ್ನ ಕೊಟ್ಟು ಭರತ್ರವರು ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ದ್ವಿತೀಯ ಗುಂಡೆ ಸಿದ್ಧ